भी नहीं, सस्ती बड्डी से लोन देते हैं, सब तरह से करते हैं। किसी को भी घर नहीं रहा तो बच्चे नहीं, कोई भी नहीं रहे तो भी उनको घर भी बना को दे रहे, मास्टर कार्ड दे रहे। एक ऐप देने का एक कैब भी नहीं, 1 महीना डालते 1 महीना नहीं। ये लक्ष्मी ये क्या करते हैं, हम धर्मस्थला से हर बूढ़े लोगों को हर महीने के 1,000 रुपये धर्मस्थला से आराम ना, ये सब अनुकूल कर रहे हैं। सस्ती बड्डी से पैसा देता है, सब करता है, उनके ऊपर ऐसा अपराध नहीं डालना, गलत होता है इनका। सब अनुकूल दे रहे, क्या करते हैं, सस्ती बड़े पैसा मांगने गए तो काम भी 10 रुपये 15 रुपये बड्डी से पैसा देता है। हम ना 60 पैसे से बड्डी से पैसा मिलता है, अनुकूल मिलता है, भरने का भी मिलता है, लेने का भी मिलता है। हम ना हर अनुकूल है बोल को हम सब जने इतने सब लोग आके इधर करें। हमारे क्या नहीं, वीरेंद्र हेगड़े उनको क्या भी, उनको बाल धोखा भी नहीं होने देते। हमें सब कुछ है, सब मुस्लिम हिंदू सब लोग इधर की जमा हुई है धर्मस्थला बचाने के बारे में। हम उसे बचा को भी रहते हैं और उसको ये भी करते हैं, होराटा करते, इससे भी आगे जाने का रहता है, हम आगे भी जाते हैं। हम वोट से धर्मस्थला को हमें कुछ भी होने देते नहीं। वीरेंद्र हेगड़े के हमें पीछे पूरे जने सबूत है, हिंदू मुस्लिम सब कोई भी नहीं, हम सब भान भाई, सब जने में एक तरह हैं। तो हमारे क्या भी नहीं, हमारे वीरेंद्र हेगड़े को हमें कुछ भी होने देते नहीं। कहाँ तक जाओ बोलते हैं वहाँ तक जाते हैं। ऐसा बोल के मैं हूँ फातिमा नदाब। ಹೋರಾಟ ಮಾಡಕತ್ತಿದ್ದು ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ಒಂದು ಅಪಪ್ರಚಾರದ ಮತ್ತು ಕಪ್ಪು ಮಸಿ ಬೆಳೀತಾ ಇದ್ದಾರೆ. ಅದನ್ನೆಲ್ಲ ನಾವು ನೋಡ್ಕೊಂಡು ಸುಮ್ ಕೂಡಕ್ಕಾಗೋದಿಲ್ಲ ಸರ್. ಯಾಕಂದ್ರೆ ನಾವು ಸಣ್ಣ ವಯಸ್ಸಿಂದ ಅಂದ್ರೆ ನಮ್ಗೆ ತಿಳಿ ಬಂದಾಗಿಂದ ನೋಡಕತ್ತೀವಿ. ನಮ್ಮ ಮನೆ ಮಗ್ಳ ಒಂದು 4 ಮಂದಿ ಮುದುಕಿಯರು ಅದಾರ ನಮ್ಮ ಮನ್ಯಾಗ, ಅವ್ರಿಗೆಲ್ಲ ಮಾಸಾಸನ ಕೊಡ್ತಾರ್ರಿ. ನಾವ ಒಂದು ರೊಟ್ಟಿ ಒಂದು ಹೊತ್ತು ಕೊಟ್ರೆ ಇನ್ನೊಂದು ಹೊಟ್ಟಿ ಸಿಟ್ಟು ಮಾಡ್ಕೋತೀವಿ. ಅಂಥದ್ದು ಪೂಜ್ಯರು ಅವ್ರಿಗೆ ಪ್ರತಿ ತಿಂಗಳ 1000ದಿಂದ 1200 ತನಕ ಮಾಸಾಸ ಕೊಡ್ತಾರ. ಯಾರು ಕೊಡಕ್ಕಾಗತ್ತೆ ಹೇಳ್ರಿ ಈಗಿನ ಕಾಲದೊಳಗೆ? ಅಂಥದನ್ನ ಅವರೆಲ್ಲ ನಡ್ಸ್ಕೊಂಡು ಬಂದಾರ. ಆನಂತರ ನಮ್ಮ ಊರಾಗ ಒಂದು ಕೆರೆ ಅಭಿವೃದ್ಧಿ ಮಾಡ್ಯಾರ. ಅವ್ರ ನೀರೇನು ಅವ್ರು ಬಂದು ಕುಡಿತಾರೆ ಏನ್ರಿ? ಅದನ್ನ ನಮ್ಮೂರಿಗೋಸ್ಕರ ಮಾಡ್ಯಾರ, ನಮ್ಮೂರಿನ ರೈತರಿಗೋಸ್ಕರ ಜಾನುವಾರಿಗೋಸ್ಕರ ಮಾಡ್ಯಾರ, ನಮ್ಮನ್ನು ಕುಡಿಯೋಕ್ಕೋಸ್ಕರ ನಮ್ಮ ಬಳಸ್ಕೊಳಸ್ಕ ಅವ್ರು ಮಾಡಿದ್ದಾರೆ. ಅಂಥದ್ದನ್ನ ಅವ್ರಿಗೆ ಅಪಪ್ರಚಾರ ಮಾಡೋದು ತಪ್ಪಾಗ್ತದೆ. ಆನಂತರ ಇವತ್ತು ಹೋರಾಟ ಮಾಡಕ್ಕೆ ಕಾರಣ ಅವ್ರ ಮೇಲೆ ಇರುವಂಥ ಅಪಪ್ರಚಾರ ಕಳಂಕನ ದೂರ, ಅದಕ್ಕೆ ಯಾವುದಕ್ಕೂ ಅವ್ರು ಅರ್ಹರೇ ಅಲ್ಲ ಮಾಡೋರು. ಈಗ ಏನು ಅನಾಮಿಕರು ಬಂದಾರ, ಅವ್ರು ಯಾರು ಏನು ಅನ್ನೋದು ತೋರಿಸ್ಬೇಕು. ಅವ್ರು ಯಾಕೆ ಮುಖ ಮುಚ್ಕೊಂಡು ಬಂದು ತೋರಿಸ್ತಾರ? ಅದೆಲ್ಲ ನಮ್ಗೆ ಗೊತ್ತಾಗಬೇಕು. ಆನಂತರ 13-14 ಪಾಯಿಂಟ್ ಮಾಡ್ಯಾರ, ಅಲ್ಲಿ ಹೆಣ ಉಡ್ಯಾರ, ಹಂಗೆ ಹಿಂಗೆ ಹೇಳ್ತಾರ. ಮತ್ತು ಹೆಣ ಯಾಕೆ ಸಿಗೋವಲ್ವು? ಅವು 20 ಫೂಟ್ ಗಂಟ್ಲೆ ಒಳಗೆ ಒಂದು ಮನುಷ್ಯ ಒಂದು ದಿನಕ್ಕೆ 100 ಹೆಣ ಸುಟ್ಟಿನಿ ಅಂತ ಹೇಳ್ತಾನ್ರಿ ಅವ. ಆದ್ರೆ ಒಂದು ದಿನಕ್ಕೆ 100 ಹೆಣ ಸುಡಕ್ಕೆ 20 ಫೂಟ್ ಗಂಟ್ಲೆ ಅವ ಹುಡಿದ್ರೆ 100 ಹೆಣ ಎಲ್ಲಿದ್ದ ಸುಟ್ಟ ಒಳಗೆ ಹಾಕಿದವ? ಅದು ಗೊತ್ತಾಗ್ಬೇಕಲ್ಲ ನಮ್ಗೆ. ಇದೆಲ್ಲಾನು ಕಪ್ಪು ಮಸಿ ಬೆಳಕ್ ಮಾಡಕತ್ತಾರ. ಈ ಧರ್ಮಸ್ಥಳದ ವಿರುದ್ಧ ಎಲ್ಲಿ ತನ ಹೋಗಂದ್ರು ಅವ್ರ ಅಪಪ್ರಚಾರ ಮಾಡಿದವ್ರ ಬಗ್ಗೆ ನಾವು ಎಲ್ಲಿ ತನ ಹೋರಾಟ ಮಾಡಕ್ಕೂ ಸಿದ್ಧರದೀವ್ರಿ. ನನ್ನ ಹೆಸರು ಶಾಹೀನ್ ಭಾಗವಾನ್ ರೀ. ಅನಾದಿ ಕಾಲದಿಂದ ಭೂಮಿ ಮೇಲೆ ಸ್ವರ್ಗ ಅಂತಕ್ಕಂಥ ನಂಬಿಕೆಯನ್ನಿಟ್ಟಂಥ ಶ್ರೀ ಮಂಜುನಾಥ ಸ್ವಾಮಿಯ ಸುಕ್ಷೇತ್ರ ಧರ್ಮಸ್ಥಳದ ಮೇಲೆ ಕೆಲವು ಜನ ಷಡ್ಯಂತ್ರವನ್ನು ಮಾಡಿ ಸನಾತನ ಹಿಂದೂ ಧರ್ಮದ ಪೂಜಾ ಕೇಂದ್ರಗಳನ್ನು ಅಪಮಾನ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಸುಳ್ಳು ಆರೋಪಗಳನ್ನು ಮಾಡಿ ಸರ್ಕಾರದಿಂದ ನೇಮಕವಾಗಿದ್ದ SITಯಿಂದ ಸುಮಾರು 14 ದಿನಗಳಿಂದ ನೆಲ ಆಗಿರ್ತಕ್ಕಂಥ ಕೆಲಸ ನಡೀಲಾಕತ್ತೈತಿ. ಒಬ್ಬ ಅನಾಮಿಕ ತೋರಿಸಿರ್ತಕ್ಕಂಥ 13 ಪಾಯಿಂಟ್ ಬಿಟ್ಟು ಇನ್ನೂ ಕೂಡ 2-3 ಪಾಯಿಂಟಲ್ಲಿ ಆಗಿದಂತ ನೋಡಿದ್ದೀವಿ ನಾವು. ಅಲ್ಲಿ ಒಂದು 6ನೇ ಪಾಯಿಂಟಾಗ ಒಂದು ಗಂಡು ಮಗಂದ ಉರುಳು ಹಾಕೊಂಡು ಸತ್ತಂಥ ಒಂದು ಅಸ್ಥಿ ಪಂಜರ ಬಿಟ್ಟರೆ ಬೇರೆ ಎಲ್ಲೂ ಒಂದು ಕೂದಲು ಕೂಡ ಸಿಕ್ಕಿಲ್ಲ ಅಲ್ಲಿ. ಆದರೆ ಇವತ್ತು ಅವ್ರನ್ನ ನಂಬಿಕೊಂಡು ಒಂದು SIT ತನಿಖೆ ಮಾಡಿ ಸ್ವಾಗತ ಮಾಡ್ತೀವಿ ನಾವು. ತಪ್ಪಿತ್ತಂದ್ರೆ ಹೊರಗೆ ಬರಲಿ ಅದು. ಆದರೆ ಇವತ್ತು ಅದು ಏನೂ ತಪ್ಪಿಲ್ಲಾರ್ದೇ ಅದು ಅಲ್ಲಿ ಧರ್ಮಸ್ಥಳದೊಳಗೆ ಸುಳ್ಳು ಹೇಳಕ್ಕೆ ಅನಿಸ್ತಾವ. ಮನುಷ್ಯ ಹಾನಿ ಮಾಡಕ್ಕೆ ಅನಿಸ್ತಾನ, ಸುಳ್ಳು ಹಾನಿನೂ ಮಾಡೋಂಗಿಲ್ಲ ಅಲ್ಲಿ. ಅದು ನಂಬಿಕೆ ನಮ್ದು ಎಲ್ಲಕ್ಕಂತಂತು. ಮತ್ತು ಜೈನ ಸಮುದಾಯ ಸಣ್ಣ ಸಮುದಾಯ, ಆ ಜೈನ ಸಮುದಾಯಕ್ಕೆ ಸೀಮಿತವಾಗಿರ್ತಕ್ಕಂಥ ಸಂಸ್ಥೆ ಅಲ್ಲ ಅದು. ಆ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರು ಅವ್ರ ಧರ್ಮಪತ್ನಿಯವರು ಸೇರಿ ತಮ್ಮದೇ ಆದ ಸಂಸ್ಥೆಗಳನ್ನು ಹುಟ್ಟುಹಾಕಿ ಇಡೀ ರಾಜ್ಯಾದ್ಯಂತ ಬಡ ಕುಟುಂಬಗಳ ಹೆಣ್ಣು ಮಕ್ಕಳಿಗೆ ಉದ್ಯೋಗವನ್ನು ಕೊಡೋದ್ರ ಜೊತೆಗೆ ಸಾಲ ಸೌಲಭ್ಯವನ್ನು ಕೊಡೋದ್ರ ಮುಖಾಂತರವಾಗಿ ಸುಮಾರು ಲಕ್ಷಾವಧಿ ಕುಟುಂಬಗಳಿಗೆ ಆಧಾರವಾಗಿರ್ತಕ್ಕಂಥ ಸಂಸ್ಥೆ ಯಾವುದಾದ್ರೂ ಇದ್ದರೆ ದೇಶದಲ್ಲಿ ಧರ್ಮಸ್ಥಳ ಅಂತಕ್ಕಂಥ ಮಾತನ್ನು ಯಾರು ಬರೀಬಾರ್ದು. ಅದರ ಸಾಕ್ಷಿ ನೋಡಬೇಕಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಇವತ್ತು ಆಗಿರ್ತಕ್ಕಂಥ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನೋಡ್ಬೋದು. ಹೀಗಾಗಿ ಇದ್ರ ಜೊತೆಗೆ ಆ ಸುಜಾತ ಭಟ್ ಅಂತಕ್ಕಂಥ ಆಕಿ ಭಾವ, ಅಕ್ಕನ ಗಂಡ ಹೇಳಕತ್ತಾನ, ಸುಜಾತ ಮನೆ ಬಿಟ್ಟು ಹೋಗಿ ಭಾಳ ದಿವಸ ಆಯಿತು, ಆಕಿ ಮಕ್ಕಳೇ ಇಲ್ಲ ಮತ್ತು ಅಬಾರ್ಷನ್ ಆಗಿತ್ತು ಅಂತಕ್ಕಂಥ ಮಾತು ಹೇಳ್ತಾನೆ. ಆಕಿ ನೀತಿಗೆಟ್ಟ ಹೆಣ್ಮಗಳು ಅಂತಕ್ಕಂಥ ಮಾತು ಹೇಳ್ತಾನೆ. ಅಥವಾ ಅನನ್ಯ ಅಂತಕ್ಕಂಥ ಏನು ಭಟ್ MBBS ಕಲಿತಾಳೆ ಅಂತ ಮಣಿಪಾಲ್ MBBS ಕಾಲೇಜಿನಲ್ಲಿ, ಅದನ್ನು ಸಹಿತ ಪೊಲೀಸರು ಹೋಗಿ 99ರಿಂದ 2025 ತನಕ ತನಿಖೆ ಮಾಡ್ಯಾರ. ಅಲ್ಲಿ ಅನನ್ಯ ಭಟ್ ಅಂತಕ್ಕಂಥ ಸಾಲಿಗೆ ಹೆಸರು ಹಚ್ಚಿಲ್ಲ, ಆಕಿ ಮ್ಯಾಗ ಅತ್ಯಾಚಾರ ಮಾಡೋದು ಎಲ್ಲಿ ಬತ್ತು, ಕೊಲೆ ಮಾಡೋದು ಎಲ್ಲಿ ಬತ್ತು? ಇದಕ್ಕಿಂತ ಮತ್ತೇನು ಸಾಕ್ಷಿ ಬೇಕು ಅದಕ್ಕೆ ತಕ್ಷಣ ಸರ್ಕಾರ ಇವತ್ತು ಆ ತನಿಖೆಯನ್ನು ನಿಲ್ಲಿಸಬೇಕು. ತಕ್ಷಣ ಯಾರ್ಯಾರು ಆ ಮಂಜುನಾಥ್ ಭಟ್ ಅಂತಕ್ಕಂಥ ವಕೀಲರಿರ್ಬೋದು, ಸೌಜನ್ಯ ಸುಜಾತ ಭಟ್ ಇರ್ಬೋದು, ಮತ್ತು ಗಿರೀಶ್ ಭಟ್ಟಣ್ಣವ್ರಂಥ ಯಾರ್ಯಾರು ಕಮ್ಯುನಿಸ್ಟ್ ಸಿದ್ಧಾಂತ ಹೊಂದಿರತಕ್ಕಂಥವ್ರು ಅದಾರ, ಅವ್ರನ್ನೆಲ್ಲರೂ ತನಿಖೆ ಮಾಡಬೇಕು, ಅರೆಸ್ಟ್ ಮಾಡಬೇಕು.
ಈಗ ಆಗಿರ್ತಕ್ಕಂಥ ವೆಚ್ಚ ಒಂದೇ ಇರಬಾರ್ದು. ಈಗ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಹಿಂದೂಗಳ ಮೇಲೆ ಆಗಿರ್ತಕ್ಕಂಥ ಮಾನಸಿಕ ಆಘಾತ ಅದನ್ನು ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಅವರಿಗೆ ಗಲ್ಲಿಗೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಲಿಕ್ಕೆ ಬಯಸ್ತೇನೆ. ಧರ್ಮಸ್ಥಳದ ಸುಕ್ಷೇತ್ರ ನಿಜವಾಗಲೂ ಕೂಡ ಅದು ಪುಣ್ಯಕ್ಷೇತ್ರ. ಅದು ಆ ಪುಣ್ಯಕ್ಷೇತ್ರದಲ್ಲಿ ಇವತ್ತು ಎಲ್ಲೋ ಒಂದು ರೀತಿ ಅಶಾಂತಿ ತರುವಂತಹ ಒಂದು ವಾತಾವರಣ ನಿರ್ಮಾಣ ಮಾಡ್ತಿದ್ದಾರೆ. ಈಗಾಗಲೇ ಭಕ್ತರು ಈ ಹಿಂದೆ 30,000 ಜನ ಭಕ್ತಾದಿಗಳಲ್ಲಿ ಹೋಗ್ತಾ ಇದ್ದರೆ ಇವತ್ತು ನಮ್ಮ ಸಿದ್ದರಾಮಯ್ಯನವರ ಯೋಜನೆಯಿಂದ ಸುಮಾರು 80,000 ಜನರು ಅಲ್ಲಿಗೆ ಭಕ್ತಾದಿಗಳಾಗಿ ಬರ್ತಾ ಇದ್ದಾರೆ. ಆ ಒಂದು ಶ್ರೇಯಸ್ಸನ್ನು ಅಭಿವೃದ್ಧಿಯನ್ನು ಸರಿಸಲಿಕ್ಕೆ ಆಗದೇ ಇರತಕ್ಕಂಥ ಕೆಲವೊಬ್ಬರ ಕುಮ್ಮಕ್ಕಿನಿಂದ ಇಲ್ಲದೇ ಇರತಕ್ಕಂಥ ಜಾಗದಲ್ಲಿ ಏನೋ ಇದೆ ಎನ್ನುವಂತಹ ಭೂತವನ್ನು ಗಾಳಿ ಮಾತು ಅಂತ ಹೇಳ್ತಾರೆ, ಒಂದು ಭೂತವನ್ನು ಸುಮ್ಮನೆ ಮಾತಿನ ಭೂತವನ್ನು ಬಿಡೋದ್ರ ಮೂಲಕವಾಗಿ ಒಂದು ಅಶಾಂತಿಯನ್ನು ಉಂಟು ಮಾಡ್ತಾ ಇದ್ದಾರೆ. ಇಂತಹ ವಾತಾವರಣ ಯಾವುದೇ ಪುಣ್ಯಕ್ಷೇತ್ರಕ್ಕೆ ಬರಬಾರ್ದು ಎನ್ನುವಂತಹ ಮಾತನ್ನು ಹೇಳ್ತಿದ್ದೇವೆ. ಯಾಕೆ ಅಂತ ಹೇಳಿದ್ರೆ ಧರ್ಮಕ್ಷೇತ್ರ ಅದು ಪುಣ್ಯಕ್ಷೇತ್ರ. ಅದು ಯಾವತ್ತೂ ಧರ್ಮದಿಂದಲೇ ಮನುಷ್ಯ ಬದುಕಬೇಕು ಎನ್ನುವಂತಹದ್ದು ಸಿದ್ಧಾಂತ ಇದೆ. ಹಾಗಾಗಿ ಎಂತಹ ಮಂತ್ರಿ ಮಹೋದಯರೇ ಅಲ್ಲಿ ಧರ್ಮಕ್ಕೋಸ್ಕರವಾಗಿ ಯಾಚನೆ ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವೆಲ್ಲ ಕಂಡಿದ್ದೇವೆ. ಹಾಗಾಗಿ ಆ ಧರ್ಮಸ್ಥಳದಲ್ಲಿ ಇರುವಂತಹ ಪುಣ್ಯಕ್ಷೇತ್ರವನ್ನು ಅಲ್ಲಿ ಮಂಜುನಾಥ ಸ್ವಾಮಿ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಯಾರು ತಪ್ಪು ನೀಡ್ತಾ ಇದ್ದಾರೆ ಅವರಿಗೆ ಶಿಕ್ಷೆಯನ್ನು ಕೂಡ ಅಣ್ಣಪ್ಪ ಸ್ವಾಮಿ ಕೊಡ್ತಾ ಇದ್ದಾನೆ ಎನ್ನುವಂತಹದ್ದು ಜಾಗೀರಾಗಿದೆ. ಆ ದೃಷ್ಟಿಯಿಂದ ನಾವು ಅದನ್ನು ನಂಬಿಕೆಯಲ್ಲಿರ್ತಕ್ಕಂಥವ್ರು, ನಾವೆಲ್ಲ ಭಕ್ತ ಸಮೂಹ ನಂಬಿಕೆಯಲ್ಲಿರ್ತಕ್ಕಂಥವ್ರು. ಆ ನಂಬಿಕೆಗೆ ದ್ರೋಹ ಬರುವಂತಹ ರೀತಿಯಾದಂತಹ ವರ್ತನೆಯನ್ನು ಸರ್ಕಾರವಾಗಲೇ ಆಗಲಿ ಬೇರೆ ಯಾವುದೇ ಸಮುದಾಯವೇ ಆಗಲಿ ಅಂತಹ ಕೆಲಸವನ್ನು ಮಾಡಬಾರ್ದು ಎನ್ನುವಂತಹ ಮಾತನ್ನು ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಒಳ್ಳೆಯದಾಗಲಿ ಅದಕ್ಕೂ. ತಮ್ಮ ಮಾಧ್ಯಮ ಮುಖಾಂತರ ಇವತ್ತು ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಕೇಳಬಯಸೋದು ಏನೆಂದರೆ SIT ತನಿಖೆಗೆ ಕೊಟ್ಟಿದ್ದೀರಿ, ಸಂತೋಷವಾಯಿತು. ಆದರೆ ಅಲ್ಲಿ ಏನೂ ಹೊಂಡ್ತಾ ಇಲ್ಲ. ಯಾವ ಅನಾಮಿಕ ಅದಾನ ಆ SIT ತನಿಖೆ ಸಂಪೂರ್ಣ ವೆಚ್ಚವನ್ನು ಆ ಅನಾಮಿಕನ ಮೇಲೆ ಹಾಕಬೇಕು ಮತ್ತು ಆ ಅನಾಮಿಕನ ಹಿಂದೆ ಯಾರಿದ್ದಾರೆ ಅವರು ತನಿಖೆ ಆಗಲಿ ಅಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ಇವತ್ತು ಕೇಳ್ಕೊತೀನಿ. SIT ರಚನೆ ಮಾಡುವಂತ ಅಗತ್ಯ ಇರಲಿಲ್ಲ ಅಂತೇಳಿ ಈ ಸರ್ಕಾರದ ಭಾಗವಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾರೆ. ಬಂಧುಗಳೇ, ನಿನ್ನೆ ದಿನ ಈ ರಾಜ್ಯದ ಗೃಹ ಸಚಿವರು ತನಿಖೆ ಏನ್ ನಡೀತಿದೆ ಅದನ್ನ ಹೇಳಲ್ಲ. ಬಂಧುಗಳೇ, ತನಿಖೆ ನಡೆಯೋದ್ರ ಬಗ್ಗೆ ನಮ್ಗೆ ಯಾರಿಗೂ ಕೂಡ ಆಕ್ಷೇಪ ಇಲ್ಲ. ನೀವೇನು ತನಿಖೆ ಈ ತನಿಖೆ ನಡೀತಿರೋದ್ರ ಬಗ್ಗೆ ನಮ್ಗೆ ಯಾರಿಗೂ ಆಕ್ಷೇಪ ಇಲ್ಲ. ಅದೇನ್ ತನಿಖೆ ನಡೀತದೆ ಕಾನೂನು ತನ್ನದೇ ಆಗಿರುವಂತ ಕೋರ್ಸ್ ತೆಗೆದುಕೊಳ್ಳೋದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ತನಿಖೆ ನೆಪದಲ್ಲಿ ಕೆಲವು ಜನ ಯೂಟ್ಯೂಬ್ ಚಾನಲ್ಗಳನ್ನ ಇಟ್ಕೊಂಡು ಎಲ್ಲ ಯೂಟ್ಯೂಬ್ ಚಾನಲ್ಗಳಿಗೂ ಕೂಡ ಇದೊಂದು ಒಂದು ಸವಾಲಿದು. ಯೂಟ್ಯೂಬ್ ಚಾನಲ್ಗಳನ್ನ ಇಟ್ಕೊಂಡು ಇವತ್ತೇನು ಅಪಪ್ರಚಾರ ಮಾಡೋದಕ್ಕೆ ಕೈ ಹಾಕಿದ್ದಾರೆ, ಆ ಶಕ್ತಿಗಳನ್ನ ಸರ್ಕಾರ ಮಟ್ಟ ಹಾಕಬೇಕು ಅನ್ನುವಂತ ಕಾರಣಕ್ಕಾಗಿ ಈ ಹೋರಾಟವನ್ನು ಮಾಡ್ತಿದ್ದೀವಿ ಬಂಧುಗಳೇ. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ, ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ನಮ್ಮ ನಡೆ ಬೇಕೇ ಬೇಕು, ಬೇಕೇ ಬೇಕು. ಮುಟ್ಟಾಳ ಮಹೇಶ್ ಶೆಟ್ಟಿಗೆ, ಮುಟ್ಟಾಳ ಮಹೇಶ್ ಶೆಟ್ಟಿಗೆ ಎಲ್ಲಿವರೆಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮೀಜಿಗೆ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಂಟಪ್ಪ ಸ್ವಾಮೀಜಿಗೆ ಬೇಕೇ ಬೇಕು.
ಬೇಕೇ ಬೇಕು. ಅಪಪ್ರಚಾರವನ್ನು ಮಾಡುವಂತ ನೋಡಿದ್ದೀವಿ. ಧಾರ್ಮಿಕ ಭಾವನೆ ಇದೆ, ಎಲ್ಲೆಲ್ಲಿ ನಮ್ಮ ಕೂತಿದ್ದಾರೆ ಅದರಲ್ಲಿ ಕಂಡಕ್ಟರ್ ಮಾಡುವಂತ ಎಡಪಂಥೀಯ ಯಾವ ರೀತಿಯ ವಾತಾವರಣ ನಿರ್ಮಾಣ ಮಾಡೋದು. ಜನಸಾಮಾನ್ಯರು ಕೂಡ ನೋಡಿ, ನೀವು ಕೇಳಿದವರಿಗೆಲ್ಲರಿಗೂ ಭಯ ಉಳಿಸುವಂತ ವಾತಾವರಣ. ಈ ವಾತಾವರಣದ ಮಧ್ಯದಲ್ಲಿ ಈ ರಾಜ್ಯ ಹಾಗೂ ತಾಯಂದಿರ ಸಾಲಾಗಿ ಹಿರಿಯರು ತಾಯಂದಿರು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಕುಟುಂಬದ ಭಗಿನಿಯರೇ, ಇವತ್ತು ಐತಿಹಾಸಿಕವಾಗಿರ್ತಕ್ಕಂಥ ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರರ ನೇರವಾದಂತಹ ಒಂದು ಪಾದಯಾತ್ರೆ ನಡೆದಿರುವಂತಹ ಒಂದು ಕಾರ್ಯಕ್ರಮದಲ್ಲಿ ನಾವು ನೀವುಗಳೆಲ್ಲ ಭಾಗಿಯಾಗಿ ಪುನೀತರಾಗಿದ್ದೇವೆ. ಬಂದಿರತಕ್ಕಂಥ ಎಲ್ಲ ಜನಗಳು ಎರಡು ಹೆಜ್ಜೆ ಧರ್ಮಸ್ಥಳದ ನಿಮಿತ್ತಕ್ಕಾಗಿ ಕಾಲನ್ನ ಹಾಕೋಣ. ದಯವಿಟ್ಟು ಆ ಕಡೆ ಈ ಕಡೆ ನಿಂತಿರ್ತಕ್ಕಂಥ ಎಲ್ಲ